ಇವತ್ತು ಬೆಳಗ್ಗೆ ಕಾಲೇಜ್ ನಾನೇ ಲೇಟಾಗಿ ಹೋಗಿದ್ದೀನಿ ಅಂದ್ರೆ ನಮ್ಮಮ್ಮ ನನಗಿಂತ ಲೇಟಾಗಿ ಬಂದ್ರೆ ಹೋಗಿದ್ರಾಗ ಪಾಚಿ ತಂದರು, ಪೇಪರ್ ತಂದರು, ರಡ್ ತಂದರು, ಯಾಕೆ ತಂದರು ಅನ್ನೋದಂತೂ ಗೊತ್ತೇ ಆಗಲಿಲ್ಲ. ಇಷ್ಟೆಲ್ಲ ನಡೆದ್ರಾಗ ಇವತ್ತು ಸಭಿಯವರ ವತಿಯಿಂದ ಸೈಬರ್ ಅಪರಾಧವನ್ನು ತಡೆಗಟ್ಟುವುದು ಹಾಗೂ ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕೆಂಬ ಮಾಹಿತಿಯನ್ನು ನೀಡಿದರು. ನಿನ್ನೆನೇ ಮುಗ್ದಿರೋ ರಂಗೋಲಿ ಬಗ್ಗೆ ಇವತ್ತು ಜೋರ ಡಿಸ್ಕಷನ್ ನಡೆಸ್ಯಾರ. ಈ ಡಿಸ್ಕಷನ್ ಮುಗಿದ್ರಾಗ ಹಸಿವಾಗ್ಯದಂತ ಊಟ ಮಾಡಿ ಬರೋದ್ರಾಗ ಮತ್ತು ಕಸದಿಂದ ರಸವನ್ನು ತಯಾರು ಮಾಡುವಂಥ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟೈತಿ. ವೇಸ್ಟ್ ಆಗಿರುವಂಥ ವಸ್ತುದಿಂದ ಯಾವುದಾದ್ರೂ ಬಳಕೆಗೆ ಬರುವಂಥ ವಸ್ತುವನ್ನು ತಯಾರಿ ಮಾಡುವುದು ಈ ಕಸದಿಂದ ರಸವಾಗಿದೆ. ಅಲಂಕಾರಿಕ ವಸ್ತುವನ್ನು ತಯಾರಿ ಮಾಡುವುದು ಈ ಕಸದಿಂದ ರಸದಿಂದ ಸಾಧ್ಯವಾಗುತ್ತದೆ. ನಮ್ಮ ಮಂದಿನೂ ಉಪಯೋಗಕ್ಕೆ ಬಾರದ ವಸ್ತುಗಳಿಂದ ಅಲಂಕಾರಿಕ ವಸ್ತುಗಳನ್ನು ತಯಾರಿ ಮಾಡಿದರು. ರಾಮ ಮಂದಿರ, ಗಣಪತಿ ಸ್ಟೇಜ್ ಆಗಿರಬಹುದು, ಇದೆಲ್ಲ ತಯಾರಿ ಮಾಡಿದ್ರು. ಯಾವ ಕಡೆ ನೋಡಿದ್ರು ಬರೇರ ಕಾಣಿಸ್ತಾರೆ ನೋಡಿ. ಇಷ್ಟೆಲ್ಲ ಆಗಿದ್ರಾಗ ನಮ್ಮ ಮೆಹಂದಿ ಕಾರ್ಯಕ್ರಮನೂ ಶುರುವಾಗಿತ್ತು. ಸಾಂಸ್ಕೃತಿಕ ಸೌಂದರ್ಯದ ಚಿಹ್ನೆಯಾಗಿ ಮೆಹಂದಿ ಶೋಭೆಯನ್ನು ಹೆಚ್ಚಿಸುತ್ತದೆ. ಯಾವ ಮೆಹಂದಿ ಚೆನ್ನಾಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.